ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ನೋಡಿ, ಉತ್ತರ ಮೈದಾನದಲ್ಲಿ ಎಂತಹ ಕಾಡುಗಳು ಕಂಡುಬರುತ್ತವೆ? ಕುರುಚಲು ಕಾಡು, ಮ್ಯಾಂಗ್ರೋವ್ ಕಾಡು, ಸವೆನ್ನಾ ಹುಲ್ಲುಗಾವಲು, ಓಯಸಿಸ್. ಉತ್ತರ ಮೈದಾನದಲ್ಲಿ ನಾವು ಕುರುಚಲು ಕಾಡನ್ನು ನಾವು ಕಾಣ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ನಿಮಗೆ 4 ಮತ್ತು 5ನೇ ತರಗತಿಯ ಒಂದು ಪರಿಸರ ಅಧ್ಯಯನದಲ್ಲಿ ಒಂದು ಕೊನೆಯ ಪಾಠಗಳಲ್ಲಿ ಇರುವಂಥದ್ದು ಒಂದು ಪ್ರಶ್ನೆ ಆಗಿರ್ತದೆ. ಹಾಗಾಗಿ ನೀವು ಸರಿಯಾಗಿ 4 ಮತ್ತು 5ನೇ ತರಗತಿಯ ಒಂದು ಪರಿಸರ ಅಧ್ಯಯನ ವಿಷಯವನ್ನು ಸರಿಯಾಗಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಮಳೆಯಾಧಾರಿತ ಭೂಮಿಯನ್ನು ಡ್ಯಾಶ್ ಅಂತ ಕರೀತಾರೆ. ಒಣಭೂಮಿ, ಖುಷ್ಕಿ ಭೂಮಿ, ಬಂಜರು ಭೂಮಿ, ಸೀಳು ಭೂಮಿ. ಮಳೆಯಾಧಾರಿತ ಭೂಮಿಯನ್ನು ಖುಷ್ಕಿ ಭೂಮಿ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವಂಥ ರೇಖಾಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ 82 ಪೂರ್ವ ರೇಖಾಂಶ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭಾರತದ ಪೂರ್ವ ಕರಾವಳಿ ಬಂದರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಿಶಾಖಪಟ್ಟಣ, ಪಾರಾದೀಪ, ಹಾಲ್ದಿಯಾ, ಕಾಂಡ್ಲಾ. ನೋಡಿ ವಿದ್ಯಾರ್ಥಿಗಳಿದು 2025ರಲ್ಲಿ ನಡೆದಂಥ ಒಂದು ಮೊರಾರ್ಜಿ ಪೇಪರ್ನಲ್ಲಿ ಈ ಒಂದು ಕ್ವಶನ್ ರಿಪೀಟ್ ಆಗಿತ್ತು. ಓಕೆನಾ. ಹಾಗಾದರೆ ನೋಡಿ, ಇದಕ್ಕೆ ಭಾರತದ ಪೂರ್ವ ಕರಾವಳಿ ಬಂದರು ಕಾಂಡ್ಲಾ ಬಂದರಾಗಿದೆ. ಓಕೆ. ನೆಕ್ಸ್ಟ್ ನೋಡಿ, ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ ಕರುಗಳು, ಕೋಳಿ, ರೇಷ್ಮೆ ಮತ್ತು ಜೇನು ಸಾಕಾಣಿಕೆ ಮಾಡುವುದು ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ಹಾಗೆ ತೋಟಗಾರಿಕೆ, ಜೀವನಾಧಾರ ಬೇಸಾಯ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಜಮೀನುಗಳಲ್ಲಿ ದನ ಕರುಗಳು, ಕೋಳಿ, ರೇಷ್ಮೆ ಮತ್ತು ಜೇನು ಸಾಕಾಣಿಕೆ ಇವೆಲ್ಲ ಮಾಡೋದಕ್ಕೆ ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಪುಷ್ಕರ್ ಮತ್ತು ಮೌಂಟ್ ಅಬು ಯಾವ ರಾಜ್ಯದಲ್ಲಿ ಇವೆ? ಪುಷ್ಕರ್ ಮತ್ತು ಮೌಂಟ್ ಅಬು ನಾವು ಇದನ್ನು ಆಪ್ಷನ್ ಎ ಬಂದುಬಿಟ್ಟು ಕರ್ನಾಟಕ, ಬಿ ಕೇರಳ, ಸಿ ಮಧ್ಯಪ್ರದೇಶ, ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡಿ, ಡ್ಯಾಶ್ ದಿಂದ ಇಡೀ ವಿಶ್ವವೇ ಒಂದು ಗ್ರಾಮವಾಗಿದೆ. ಇಂಟರ್ನೆಟ್ ಅಂದರೆ ಅಂತರ್ಜಾಲದಿಂದ ಇಡೀ ವಿಶ್ವವೇ ಒಂದು ಗ್ರಾಮವಾಗಿದೆ. ನಾವು ಇಂದು ಸಾಕಷ್ಟು ವಿಷಯಗಳನ್ನು, ವಾರ್ತೆಗಳನ್ನು, ನ್ಯೂಸ್ಗಳನ್ನು ನಾವು ಅಂದರೆ ಕುಳಿತಲ್ಲಿಯೇ ನಾವು ಅಂತರ್ಜಾಲದ ಮೂಲಕ ವೀಕ್ಷಣೆ ಮಾಡಬಹುದಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಕೃಷಿ ಚಟುವಟಿಕೆಯ ಕ್ರಮವಾದ ಜೋಡಣೆ ಯಾವುದು? ಇದನ್ನು ಕೊಟ್ಟಿದ್ದಾರೆ. ಕ್ರಮವಾಗಿ ಫಸ್ಟ್ ಯಾವುದು ಬರಬೇಕು ಅಂತ ಕೇಳಿದ್ದಾರೆ. ಇದನ್ನು ಜೋಡಿಸಿದಾಗ ನೋಡಿ, ಫಸ್ಟು ಎರಡನೇದು ಬರಬೇಕು ಅಂದರೆ ಉಳುಮೆ ಫಸ್ಟ್ ಮಾಡ್ತೀವಲ್ಲ, ಉಳುಮೆ. ನೆಕ್ಸ್ಟ್ ನೋಡಿ, ಉಳುಮೆ, ಆಮೇಲೆ ಬೀಜ ಬಿತ್ತನೆ ಮಾಡ್ತೀವಿ, ಆಮೇಲೆ ಬೆಳೆಗಳ ರಕ್ಷಣೆ ಮಾಡ್ತೀವಿ, ನೆಕ್ಸ್ಟ್ ಬೆಳೆಗಳ ಕಟಾವನ್ನು ಮಾಡ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, 1853ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. 1853ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದಂಥ ಸ್ಥಳ ಮುಂಬೈಯಿಂದ ಠಾಣಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಇತಿಹಾಸ ಪ್ರಸಿದ್ಧ ಆಗ್ರಾವು, ಇಲ್ಲ ಆಗರ ಅಂತ ಆಗಿದೆ, ಇಲ್ಲಿ ಆಗ್ರಾ ಅಂತ ಆಗಬೇಕು. ಆಗ್ರಾ ಈ ನದಿಯ ದಂಡೆಯ ಮೇಲಿದೆ. ಆಪ್ಷನ್ ಎ ಬಂದುಬಿಟ್ಟು ಗಂಗಾ, ಬ್ರಹ್ಮಪುತ್ರ, ಯಮುನಾ, ಗೋದಾವರಿ ಅಂತ ಇದೆ. ಸರಿಯಾದ ಉತ್ತರ ಯಮುನಾ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಉತ್ತರ ಭಾರತದ ನದಿ ಯಾವುದು? ಗೋದಾವರಿ, ಕಾವೇರಿ, ಕೃಷ್ಣ, ಬ್ರಹ್ಮಪುತ್ರ. ಉತ್ತರ ಭಾರತದ ನದಿ ಆಪ್ಷನ್ ಡಿ ಬ್ರಹ್ಮಪುತ್ರ ಸರಿಯಾದ ಉತ್ತರ. ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಪ್ರಸಿದ್ಧ ಪಡೆದ ಜಿಲ್ಲೆ ಯಾವುದು? ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಪ್ರಸಿದ್ಧಿ ಪಡೆದಂಥ ಜಿಲ್ಲೆ ಮೈಸೂರು ಜಿಲ್ಲೆ. ಓಕೆ. ನೆಕ್ಸ್ಟ್ ನೋಡಿ, ಹಾಗೆ ವಿದ್ಯಾರ್ಥಿಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತಕ್ಕೆ ಸೇರಿದ ದ್ವೀಪ ಇದಾಗಿದೆ. ಮಲಯಾ ಮಾಲ್ಡೀವ್ಸ್, ಅಂಡಮಾನ್ ಮತ್ತು ನಿಕೋಬಾರ್, ಇಂಡೋನೇಷಿಯಾ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಮರುಭೂಮಿಯಲ್ಲಿ ಹೆಚ್ಚು ಬೆಳೆಯುವ ಬೆಳೆ ಅಂತಂತಂದರೆ ಖರ್ಜೂರ, ಟೊಮೆಟೊ, ಆಲೂಗಡ್ಡೆ, ಗೋಡಂಬಿ ಅಂತ ಇದೆ. ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಖರ್ಜೂರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭೂಭಾಗ 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಅದಕ್ಕೆ ಹೀಗೆಂತ ಕರೀತಾರೆ? ಪರ್ಯಾಯ ದ್ವೀಪ, ಜಲಾವೃತ, ಸಣ್ಣ ದ್ವೀಪ.
ಸರಿ ಉತ್ತರ ಪರ್ಯಾಯ ದ್ವೀಪ ಅಂತಂತೇಳಿ ಕರೀತಾರೆ. ಹಾಗಿದ್ರೆ 4 ಕಡೆ ನೀರಿದ್ರೆ ಅಂತ ಕರೀತಾರೆ ಅಂತಂತಂದರೆ 4 ಕಡೆ ನೀರಿದ್ದಾಗ ಅದಕ್ಕೆ ದ್ವೀಪ ಅಂತ ಒಂದು ನೋಡಿ 4 ಕಡೆ ನೀರಿದ್ದಾಗ ಅದಕ್ಕೆ ದ್ವೀಪ ಅಂತ ಕರೀತಾರೆ. ದ್ವೀಪ 4 ಕಡೆ ನೀರಿದ್ದಾಗ. ಓಕೆನಾ. ನೆಕ್ಸ್ಟ್ ನೋಡಿ ಒಂದೇ ಕಡೆ 3 ಕಡೆ ನೀರು ಒಂದು ಕಡೆ ಭೂಭಾಗ ಇತ್ತಂದ್ರೆ ಅದಕ್ಕೆ ಪರ್ಯಾಯ ದ್ವೀಪ ಅಂತಂತೇಳಿ ಕರೀತಾರೆ. ಓಕೆ. ನೆಕ್ಸ್ಟ್ ನೋಡಿ ಭಾರತದ ನಕ್ಷೆಯಲ್ಲಿ ಕರ್ನಾಟಕ ಇರುವ ದಿಕ್ಕು ಯಾವುದಂತ ಕೇಳಿದರೆ ಪೂರ್ವ, ನೈಋತ್ಯ, ವಾಯುವ್ಯ, ಆಗ್ನೇಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಋತ್ಯ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.